ನಮಸ್ಕಾರ ವೀಕ್ಷಕರೇ. ಈ ವೋಟ್ ಚೋರಿ ಆರೋಪ, ರಾಹುಲ್ ಗದ್ದಲ, ಗಲಾಟೆ ಎಲ್ಲವೂ ಆಗ್ತಾ ಇರೋದು ಬಿಹಾರ ಚುನಾವಣೆ ಹಿನ್ನೆಲೆ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಸರಿ, ಇಷ್ಟೆಲ್ಲ ಸರ್ಕಸ್ ಮಾಡಿದ್ದಾಯ್ತು, ಬಿಹಾರದಲ್ಲಿ ಇದರಿಂದ ಪಾಸಿಟಿವ್ ಏನಾದ್ರೂ ಆಗ್ಬೋದಾ ಅಂತ ಯೋಚಿಸೋ ಹೊತ್ತಲ್ಲಿ ಸ್ಫೋಟಕ ಅನಾಲಿಸಿಸ್ ಒಂದು ಹೊರಬಿದ್ದಿದೆ. ಒಂದು ವೇಳೆ SIR ಪ್ರಕ್ರಿಯೆ ನಡೆಯದೇ ಇದ್ದಿದ್ರೆ ಬಿಹಾರದಲ್ಲಿ ಪರಿಸ್ಥಿತಿ ಹೇಗಿರ್ತಾ ಇತ್ತು ಅನ್ನೋ ಚರ್ಚೆ ಮುನ್ನೆಲೆಗೆ ಬಂದಿದೆ. ಬಿಹಾರ ಯಾವ ಕಾರಣಕ್ಕೆ ಯಾರಿಗೆ ಸುಲಭ ಅನ್ನೋದಕ್ಕೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಒಂದು ವೇಳೆ ಇದು ಬ್ರೇಕ್ ಆಗಿದ್ದೇ ಹೌದಾದ್ರೆ ಬಿಹಾರದ ಮಟ್ಟಿಗೆ ಇದು ದೊಡ್ಡ ರಾಜಕೀಯ ಇತಿಹಾಸ ಆಗೋದು ಗ್ಯಾರಂಟಿ ಅನ್ನಿಸ್ಕೊಳ್ತಾ ಇದೆ. ಇನ್ನೊಂದೆಡೆ SIR ವಿರುದ್ಧ ಸಾಲು ಸಾಲು ಆರೋಪ ಮಾಡ್ತಾ ಇರೋ ರಾಹುಲ್ ಬಿಹಾರದಲ್ಲಿ ರ್ಯಾಲಿ ಮಾಡಿದ್ದಾರೆ. ಅಲ್ಲಿಯ ಚಿತ್ರಣ ಮತ್ತೆ ಮುಖಭಂಗಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಮತ್ತೊಂದೆಡೆ ಉಪರಾಷ್ಟ್ರಪತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೋದಿ ಸರ್ಕಾರ ತೋರಿಸಿರೋ ಜಾಣ್ಮೆ ಇನ್ನೊಂದು ರೀತಿಯಲ್ಲಿ ಇಂಡಿ ಒಕ್ಕೂಟಕ್ಕೆ ಹೊಡೆತ ಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಲವು ರಾಜ್ಯಗಳಲ್ಲಿ ಚುನಾವಣೆ ನಡೆಯೋ ಹಾಗೆ ಬಿಹಾರದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ. ಆದ್ರೆ ಬಿಹಾರ ಚುನಾವಣೆ ಮೇಲೆ ಅಂಟಿಕೊಂಡಿರೋ ವಿಚಾರಗಳು ಒಂದೆರಡಲ್ಲ. ಪಹಲ್ಗಾಮ್ ಅಟ್ಯಾಕ್ ಪ್ರತೀಕಾರ ಸಲುವಾಗಿ ಆಪರೇಷನ್ ಸಿಂಧೂರ್ ನಡೆಸಿದ್ರೆ ಅಲ್ಲೂ ಬಿಹಾರ ತಳುಕು ಹಾಕಿಕೊಳ್ತು. ಬಿಹಾರ ಗೆಲ್ಲೋ ಸಲುವಾಗಿ ಇದನ್ನ ಮಾಡಿದ್ದು ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಮೋದಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ್ರೆ ಅದು ಕೂಡ ಎಲೆಕ್ಷನ್ ಸಲುವಾಗಿ ಅಂತ ದೂರ್ತಾ ಇದ್ದಾರೆ. ನಕಲಿ ವೋಟ್ ತೆಗೆಯೋ ಸಲುವಾಗಿ SIR ಪ್ರಕ್ರಿಯೆ ನಡೆಸಿದ್ರೆ ಅದನ್ನು ಕೂಡ ಗೆಲ್ಲೋ ಸಲುವಾಗಿಯೇ ಮಾಡಿಸ್ತಾ ಇರೋದು ಅಂತ ಆರೋಪಿಸ್ತಾ ಇದ್ದಾರೆ. ಈ ಪೈಕಿ ಎಲೆಕ್ಷನ್ ಟೈಮ್ ನಲ್ಲಿ ಮೋದಿ ವಿಸಿಟ್ ಕೊಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡೋದನ್ನ ಹೊರತುಪಡಿಸಿದ್ರೆ ಉಳಿದಿದ್ದೆರಡೂ ಸತ್ಯಕ್ಕೆ ದೂರ ಅಂತ ಹೇಳ್ಬೋದು. ಸರಿ, ಈಗ ಪ್ರಶ್ನೆ ಏನಂದ್ರೆ SIR ಪ್ರಕ್ರಿಯೆ ನಡೀದೇ ಇದ್ದಿದ್ರೆ ಬಿಹಾರದಲ್ಲಿ ಏನಾಗ್ತಾ ಇತ್ತು, ಯಾರು ಗೆಲ್ತಾ ಇದ್ರು ಅನ್ನೋದಕ್ಕೆ ಒಂದು ಅನಾಲಿಸಿಸ್ ಉತ್ತರ ಕೊಡ್ತಾ ಇದೆ. ಇವತ್ತು ಬಿಜೆಪಿ ಭದ್ರಕೋಟೆ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ಮೊದಲ ಉತ್ತರ ಗುಜರಾತ್. ಆದ್ರೆ ಬಿಹಾರ ಕೂಡ NDA ಭದ್ರಕೋಟೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬಿಹಾರ ಅಂದ್ರೆ ಲಾಲು ನೆನಪಾಗ್ಬೋದು, ಹಗರಣಗಳು ನೆನಪಾಗ್ಬೋದು. ಆದ್ರೆ ಕಳೆದ 21 ವರ್ಷದಲ್ಲಿ ಬಿಹಾರದಲ್ಲಿ NDA ಹಿನ್ನಡೆ ಅನುಭವಿಸಿದ್ದು ಕೇವಲ 2 ಸಲ ಮಾತ್ರ. ಬಹುಶಃ ಎಷ್ಟೋ ಜನರಿಗೆ ಈ ವಿಚಾರ ಗೊತ್ತೇ ಇರ್ಲಿಕ್ಕಿಲ್ಲ. 2004ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಬಿಜೆಪಿಗೆ ಹಿನ್ನಡೆ ಆಯಿತು. 2015ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅರ್ಥಾತ್ NDAಗೆ ಹಿನ್ನಡೆ ಆಗಿತ್ತು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ 2015ರ ವಿಧಾನಸಭಾ ಚುನಾವಣೆಯ ಬಳಿಕ NDAಗೆ ಹಿನ್ನಡೆ ಆಗಿ ಮುಖಭಂಗ ಆದ್ರೂ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಆದ್ರೆ CM ಕುರ್ಚಿಯಲ್ಲಿದ್ದು ಮಾತ್ರ ಅದೇ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಅಂದ್ರೆ ಕೈಕೊಡೋ ನಾಯಕ ಅನ್ನೋ ಮುದ್ರೆ ಬೀಳೋದಕ್ಕೆ ಕಾರಣವೇ ಅವರ ಟ್ರ್ಯಾಕ್ ರೆಕಾರ್ಡ್. 2013ರಲ್ಲಿ NDA ಜೊತೆ ಬ್ರೇಕಪ್ ಮಾಡಿಕೊಂಡು RJD ಜೊತೆ ಹೋಗಿ ಎಲೆಕ್ಷನ್ ಗೆದ್ದು CM ಆಗಿ ಮತ್ತೆ ಅಲ್ಲಿ ಬ್ರೇಕಪ್ ಮಾಡಿಕೊಂಡು NDAಗೆ ಬಂದು CM ಆಗಿ ಮುಂದುವರೆದ್ರೆ ಕಳೆದ 2-3 ವರ್ಷಗಳ ಹಿಂದೆ ಅದನ್ನೇ ಮತ್ತೆ ಮಾಡಿ ಈಗ NDA ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದನ್ನ ಎಲ್ಲರೂ ನೋಡಿದ್ದೀರಿ. ಈಗ ವಿಷಯ ಏನಂದ್ರೆ 2004ರಲ್ಲಿ NDAಗೆ ಹಿನ್ನಡೆ ಆಗೋದಕ್ಕೆ ಕಾರಣ LJPಯ ಪ್ರಭಾವಿ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಆ ಸಮಯದಲ್ಲಿ UPA ಜೊತೆಗೆ ಇದ್ದಿದ್ದು. 2015ರಲ್ಲಿ ಈಗಾಗಲೇ ಹೇಳಿದ ಹಾಗೆ ನಿತೀಶ್ ಕುಮಾರ್ ಘಟಬಂಧನಕ್ಕೆ ಹೋಗಿದ್ರಿಂದ ಹಿನ್ನಡೆ ಆಯಿತು. ಆದ್ರೆ ಈ ಬಾರಿ ಆ ಎರಡೂ ಪಕ್ಷಗಳು NDA ಜೊತೆಗೆ ಇವೆ. ಚಿರಾಗ್ ಪಾಸ್ವಾನ್ ಮುನ್ನಡೆಸ್ತಾ ಇರೋ LJP ಗಟ್ಟಿಯಾಗಿ ಬಿಜೆಪಿ ಜೊತೆಗೆ ನಿಂತಿದ್ರೆ ಮತ್ತೆ CM ನಿತೀಶ್ ಅಂತ ಅನೌನ್ಸ್ ಮಾಡ್ಕೊಂಡೇ ಇರೋದ್ರಿಂದ ಅವರ ಪಕ್ಷವು ಗಟ್ಟಿಯಾಗಿ ಬಿಜೆಪಿ ಜೊತೆಗಿದೆ. ಬಿಹಾರದಲ್ಲಿ ಒಂದು ಮಟ್ಟದಲ್ಲಿ ಬಿಜೆಪಿಗೆ ಆಲ್ರೆಡಿ ವರ್ಚಸ್ಸಿದೆ. ಅದರ ಜೊತೆಗೆ ಸತತ ಗೆದ್ದುಕೊಂಡು ಬರ್ತಾ ಇರೋ ನಿತೀಶ್ ಕುಮಾರ್ ಹಾಗೆ ತಮ್ಮದೇ ಒಂದು ವೋಟ್ ಬ್ಯಾಂಕ್ ಹೊಂದಿರೋ ಚಿರಾಗ್ ಪಾಸ್ವಾನ್, 3 ಜನರು ಒಂದೇ ಕಡೆ ಇರುವಾಗ NDAಗೆ ಹಿನ್ನಡೆ ಆಗುತ್ತೆ ಅಂತ ಯಾವ ಆಧಾರದಲ್ಲಿ ಹೇಳೋದು? ಈ 3 ಪಕ್ಷಗಳಿಂದ ಸುಮಾರು 48% ವೋಟ್ ಶೇರ್ NDAಗೆ ಬಿದ್ದೇ ಬೀಳುತ್ತೆ ಅಂತ ಈಗಾಗಲೇ ಸಮೀಕ್ಷೆಗಳು ಬರ್ತಾ ಇವೆ. ಈ ಆಯಾಮದಲ್ಲಿ ನೋಡಿದ್ರೆ SIR ಪ್ರಕ್ರಿಯೆ ನಡೆಸದೇ ಇದ್ದಿದ್ರು ಇಂಡಿ ಒಕ್ಕೂಟ ಈ ಬಾರಿ ಗೆಲ್ಲೋದು ಅಷ್ಟರಲ್ಲೇ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದನ್ನ ಯಾಕೆ ಇಂಡಿ ಒಕ್ಕೂಟ ಬಲ ಮಾಡ್ತಾ ಇದೆ ಅನ್ನೋದಕ್ಕೆ ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ. ಮೊದಲೇ RJD ಹಾಗೂ ಕಾಂಗ್ರೆಸ್ ವರ್ಚಸ್ಸು ಕಳೆದುಕೊಂಡು ಕೂತಿತ್ತು. ಈ ಹೊತ್ತಲ್ಲಿ ನಕಲಿ ವೋಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಹೀನಾಯ ಸೋಲಾದ್ರೂ ಅಚ್ಚರಿ ಇಲ್ಲ. ಆದ್ರೆ ಆಗ ಆಗೋ ತೀವ್ರ ಮುಖಭಂಗವನ್ನ ತಪ್ಪಿಸ್ಬೇಕು ಅಂದ್ರೆ ಈಗಲೇ ಜನರ ತಲೆಯಲ್ಲಿ ಏನಾದ್ರೂ ಒಂದು ಹುಳ ಬಿಟ್ರೆ ಅಷ್ಟು ಮುಖಭಂಗ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಗಲಾಟೆ ಗದ್ದಲಗಳಿಂದಲೇ ಸದ್ದು ಮಾಡ್ತಾ ಇರೋ ರಾಹುಲ್ ಗಾಂಧಿಗೆ ವೋಟ್ ಚೋರಿ ಆರೋಪ ಬಿಹಾರದಲ್ಲಿ ಕೈ ಹಿಡಿದಿದೆಯಾ ಅಂತ ಕೇಳಿದ್ರೆ ಅಲ್ಲಿಂದ ಹರಿದು ಬರ್ತಾ ಇರೋ ವಿಡಿಯೋಗಳು ಅಚ್ಚರಿಯ ಮಾಹಿತಿಯನ್ನ ತೆರೆದಿಡ್ತಾ ಇವೆ. ಬಿಹಾರದಲ್ಲಿ ರಾಹುಲ್ ಸಮಾವೇಶ ನಿಗದಿಯಾಗಿದ್ದ ಸ್ಥಳದಲ್ಲಿ ಕುರ್ಚಿ ತುಂಬುವಷ್ಟು ಜನರಿದ್ರು. ಆದ್ರೆ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಸಾಗಿ ಬರೋ ದಾರಿಯಲ್ಲಿ ಬೆಂಗಾವಲು ಪಡೆ, ಪತ್ರಕರ್ತರು, ಕ್ಯಾಮರಾಮನ್ ಹಾಗೂ ಬೆರಳೆಣಿಕೆ ಕಾರ್ಯಕರ್ತರನ್ನು ಹೊರತುಪಡಿಸಿದ್ರೆ ಯಾರೊಬ್ಬರು ಕೂಡ ಕಾಣದ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಹೇಗೋ RJD ಪ್ರಮುಖ ಭೂಮಿಕೆಯಲ್ಲಿದ್ರೆ ಅದರ ಜೊತೆಗೆ ಮೈತ್ರಿ ಮೂಲಕ ಕಾಂಗ್ರೆಸ್ ಸ್ಪರ್ಧೆಗೆ ಇಳಿತಾ ಇರೋದ್ರಿಂದ ಸಹಜವಾಗಿ ಅಲ್ಲಿ ರಾಹುಲ್ ಗಾಂಧಿಗೆ ದೊಡ್ಡ ಬೆಂಬಲ ಇರಲ್ಲ ಅನ್ನೋದು ವಾಸ್ತವ. ಆದ್ರೆ ಬಿಹಾರದಲ್ಲೇ ದೊಡ್ಡ ಕ್ರಾಂತಿ ಅನ್ನೋ ರೀತಿಯಲ್ಲಿ ಮುನ್ನುಗ್ತಾ ಇರುವಾಗ ಅವರ ಬೆನ್ನಿಗೆ ಸಾರ್ವಜನಿಕರು ನಿಂತಿಲ್ಲ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಆಗ್ತಾ ಇದೆ.
ಇನ್ನು ಪ್ರಮುಖ ಸ್ಥಳಗಳಲ್ಲಿ ಒಂದಷ್ಟು ಜನರನ್ನ ಸೇರಿಸಲಾಗಿತ್ತು, ಆದ್ರೆ ಅಲ್ಲಿ ಮೈತ್ರಿ ಪಕ್ಷಗಳ ಬಾವುಟ ಹಾರಾಡ್ತಾ ಇತ್ತೆ ಹೊರತು ಒಬ್ಬೇ ಒಬ್ಬರ ಕೈಯಲ್ಲೂ ಭಾರತದ ಧ್ವಜ ಇರಲಿಲ್ಲ ಅನ್ನೋದು ಕೂಡ ಹೈಲೈಟ್ ಆಗ್ತಾ ಇದೆ. ಯಾವ ಪಕ್ಷ ಯಾವ ರಾಜ್ಯದಲ್ಲೇ ಸ್ಪರ್ಧೆ ಮಾಡಿದ್ರು ಎಲ್ಲವೂ ಭಾರತದ ಬೌಂಡ್ರಿ ಒಳಗೆ ನಡೀತಾ ಇರೋದು ಅನ್ನೋದು ವಾಸ್ತವ. ಬಹುತೇಕ ಬಿಜೆಪಿ ರ್ಯಾಲಿಗಳಲ್ಲಿ ಬಿಜೆಪಿ ಬಾವುಟದ ಜೊತೆಗೆ ಭಾರತದ ಬಾವುಟವನ್ನು ಹಾರಿಸ್ತಾ ಇರ್ತಾರೆ. ಇದನ್ನೇ ಗುರುತು ಮಾಡಿಕೊಂಡಿರೋ ಬಿಜೆಪಿ ಬೆಂಬಲಿಗರು ಇವರಿಗೆ ದೇಶದ ಮೇಲೆ ಯಾವ ಪ್ರಮಾಣದಲ್ಲಿ ಗೌರವ ಇದೆ ಅನ್ನೋದಕ್ಕೆ ಈ ಸನ್ನಿವೇಶವೇ ಸಾಕ್ಷಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಇನ್ನು ಅದೇ ರ್ಯಾಲಿಯಲ್ಲಿ ಲಾಲು ಪುತ್ರ ತೇಜಸ್ವಿ ಕೂಡ ಇದ್ದಿದ್ದರಿಂದ ಜನ ಸೇರಿದ್ದು ರಾಹುಲ್ಗಾಗಿಯೋ ಅಥವಾ ಆರ್ಜೆಡಿ ಬೆಂಬಲಿಗರ ಮಧ್ಯೆ ರಾಹುಲ್ ಕಂಗೊಳಿಸಿದ್ರು ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಅಂದ್ಹಾಗೆ ಈಗ SIR ಪ್ರಕ್ರಿಯೆ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಾಗಿರೋದ್ರಿಂದ ವಿದ್ಯಾವಂತರು ಯಾರು ಆರೋಪಗಳಿಗೆ ಕಿವಿ ಕೊಡ್ತಾ ಇಲ್ಲ, ಎಲ್ಲರಲ್ಲೂ ಇರೋ ಪ್ರಶ್ನೆ ಮುಂದೇನು ಅನ್ನೋದು. ಈ ಕುರಿತಂತೆ ಕಾಂಗ್ರೆಸ್ MP ಇಮ್ರಾನ್ ಮಸೂದ್ ನನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ. SIR ಪ್ರಕ್ರಿಯೆ ಬಗ್ಗೆ ನಿಮಗೆ ಯಾಕೆ ಅಸಮಾಧಾನ? ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳು ಸಿಕ್ಕಿಬಿದ್ರೆ ನಿಮಗೇನು ನಷ್ಟ ಅಂತ ಕೇಳಲಾಗುತ್ತೆ. ಆರಂಭದಲ್ಲೇ ತಾಳ್ಮೆ ಕಳೆದುಕೊಂಡು ಕೂಗಾಡೋ ಕೈನಾಯಕ ಅವರೆಲ್ಲ ಒಳಗೆ ಹೇಗೆ ಬಂದ್ರು, ಇದಕ್ಕೆ ಮೋದಿ ಉತ್ತರ ಕೊಡಬೇಕು ಅಂತಾರೆ. ಅದಕ್ಕೆ ಪ್ರತಿಯಾಗಿ ಪ್ರಶ್ನೆ ಕೇಳೋ ಪತ್ರಕರ್ತ ಅವರು ಕೇವಲ ಮೋದಿ ಸರ್ಕಾರದಲ್ಲಿ ಬಂದಿರೋದಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಕೂಡ ಬಂದಿದ್ದಾರೆ, ದಶಕಗಳಿಂದ ಇಲ್ಲಿ ಸೆಟಲ್ ಆದವರಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಸರಿಯಾಗಿ ಉತ್ತರಿಸದೆ ಇಮ್ರಾನ್ ಕೂಗಾಡ್ತಾರೆ. ಕೊನೆಗೆ ಬಾಂಗ್ಲಾ ಹಾಗೂ ರೋಹಿಂಗ್ಯಾಗಳು ಬಡವರು, ಅವರನ್ನ ಭಾರತದಿಂದ ಆಚೆ ಕಳಿಸೋದು ಯಾಕೆ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಕೇಳಿಬಿಡ್ತಾರೆ. ಅಲ್ಲಿಗೆ ಇವರ ಉದ್ದೇಶ ಏನು ಅನ್ನೋದು ಜಗಜ್ಜಾಹೀರಾಗಿದೆ ಅಂತ ಚರ್ಚೆಗಳಾಗ್ತಾ ಇದೆ. ಇನ್ನು ಈ ಜಟಾಪಟಿಗಳ ನಡುವೆ ಉಪರಾಷ್ಟ್ರಪತಿ ಆಯ್ಕೆ ಪ್ರಕ್ರಿಯೆಗೆ ತಯಾರಿ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು ಗೊತ್ತೇ ಇದೆ. ಬಿಜೆಪಿ ಕಡೆಯಿಂದ CP ರಾಧಾಕೃಷ್ಣನ್ ಅವರನ್ನ ಕ್ಯಾಂಡಿಡೇಟ್ ಆಗಿ ನಾಮಿನೇಟ್ ಮಾಡಲಾಗ್ತಾ ಇದೆ. ದಕ್ಷಿಣ ಭಾರತದಿಂದ ಉಪರಾಷ್ಟ್ರಪತಿ ಹುದ್ದೆಗೆ ನಾಮಿನೇಟ್ ಆಗ್ತಾ ಇರೋ ಮೊದಲ OBC ಲೀಡರ್ ಅನ್ನೋ ಹೆಗ್ಗಳಿಕೆಗೆ CP ರಾಧಾಕೃಷ್ಣನ್ ಅವರು ಪಾತ್ರರಾಗಿದ್ದಾರೆ. ಈ ಬಾರಿ ಆ ಸ್ಥಾನದಲ್ಲಿ ಕಟ್ಟರ್ ಹಿಂದುತ್ವವಾದಿ ಹಾಗೂ RSS ಹಿನ್ನೆಲೆ ಇರುವವರನ್ನ ಕೂರಿಸಲಾಗುತ್ತೆ ಅನ್ನೋ ವಿಚಾರ ಕಳೆದ ಹಲವು ದಿನಗಳಿಂದ ಬರ್ತಾ ಇತ್ತು. ಅದಕ್ಕೆ ತಕ್ಕ ಹಾಗೆ ರಾಧಾಕೃಷ್ಣನ್ ಅವರು 1974ರಿಂದಲೂ ಆಕ್ಟಿವ್ ಕಾರ್ಯಕರ್ತ ಹಾಗೂ ಪ್ರಭಾವಿ ನಾಯಕನಾಗಿ ಬೆಳೆದು ಬಂದಿದ್ದಾರೆ. ಸದ್ಯ ಬಿಜೆಪಿ ಹಾಗೂ NDAಗೆ ಇರೋ ಸಾಮರ್ಥ್ಯ ನೋಡಿದ್ರೆ ಇವರು ಈಸಿಯಾಗಿ ಗೆದ್ದು ಬರೋದ್ರಲ್ಲಿ ಅಚ್ಚರಿ ಇಲ್ಲ. ಆದ್ರೆ ಇವರ ಗೆಲುವು ಕೇವಲ ಬಿಜೆಪಿಗೆ ವರವಾಗ್ತಾ ಇಲ್ಲ, ಇಂಡಿ ಒಕ್ಕೂಟಕ್ಕೆ ದೊಡ್ಡ ಹೊಡೆತವನ್ನೇ ಕೊಡ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಬಾಯಿ ಬಿಟ್ರೆ OBC ಅಂತಾರೆ, ನಾವೇ ನಿಮಗೆ ನ್ಯಾಯ ಕೊಡೋದು ಅಂತಾರೆ. ಆದ್ರೆ ತಮ್ಮ ಪಕ್ಷದಲ್ಲಿ ಎಷ್ಟು ಜನರನ್ನ ಬೆಳೆಸಿದ್ದಾರೆ ಅಂತ ಕೇಳಿದ್ರೆ ಮಾತ್ರ ಉತ್ತರ ಇಲ್ಲ. ಆದ್ರೆ ಈಗ ಬಿಜೆಪಿ ಅದೇ ಸಮುದಾಯದ ನಾಯಕನನ್ನ ಗುರುತಿಸಿ ಮುನ್ನೆಲೆಗೆ ತರ್ತಾ ಇದೆ. ಇದು ಹೊಡೆತ ಕೊಟ್ಟೆ ಕೊಡುತ್ತೆ ಎನ್ನಲಾಗ್ತಾ ಇದೆ. ರಾಹುಲ್ ಜಾತಿ ವಿಭಜನೆ ಮಾಡೋದಕ್ಕೆ ಏನೆಲ್ಲಾ ಅಸ್ತ್ರಗಳನ್ನ ಬಿಟ್ರು ಬಿಜೆಪಿಯಲ್ಲಿ ಎಲ್ಲಾ ಜಾತಿಗಳಿಗೂ ಆದ್ಯತೆ ಇದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅದರಿಂದ ಎಲ್ಲರ ಚಿತ್ತ ಉಪರಾಷ್ಟ್ರಪತಿ ಹುದ್ದೆ ಅಂತ ನೆಟ್ಟಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.